ಶಿವರಾಜ್ ಅವರು ಗೆದ್ದಿದ್ದಾರೆ. ಈಗ ನೀವು ಪ್ರಮಾಣ ವಚನ ನೀವು ಡೀಲೇ ಮಾಡ್ತಾ ಇದ್ರೆ ದೇವ್ ಅಪ್ರೋಚ್ ಗವರ್ನರ್ ಏನು ನೋಡಿ, ಒಂದು ಪ್ರಜಾಪ್ರಭುತ್ವ ಮತ್ತು ಸಂಸದೀಯ ಒಂದು ವಿಶ್ವಾಸದಲ್ಲಿ ನಡಿಬೇಕು. ಅದು ಬಲಿಷ್ಠ ಆಗಬೇಕಾದ್ರೆ ಸಂಸದೀಯ ವ್ಯವಸ್ಥೆ ಮತ್ತು ಪ್ರಜಾಪ್ರಭುತ್ವ ಬಲಿಷ್ಠವಾಗಬೇಕಾದ್ರೆ ಇವತ್ತು ಜವಾಬ್ದಾರಿ ಸ್ಥಾನದಲ್ಲಿರುವ ಮಧ್ಯೆ ಅದು ಸಂವಿಧಾನದ ಪೀಠ ಒಂದು ಪೀಠ ಕೂತ ನಾನಿರಲಿ ಅಥವಾ ಆಡಳಿತ ಪಕ್ಷ ಅಂತ ಸರ್ಕಾರ ಇರಲಿ, ಪ್ರತಿಪಕ್ಷ ಕೂತ ಪ್ರತಿ ನಾಯಕ ಮತ್ತು ಸದಸ್ಯರಿರಲಿ ಅಥವಾ ಗವರ್ನರ್ ಎಲ್ಲವೂ ಕೂಡ ಒಬ್ಬರ ವಿಶ್ವಾಸ ಆಧಾರದಲ್ಲಿ ಹೋಗುವಂಥದ್ದು. ಇಲ್ಲದೆ ಪ್ರಜಾಪ್ರಭುತ್ವ ಮತ್ತು ಸಂಸದ ವ್ಯವಸ್ಥೆ ಬಲಿಷ್ಠವಾಗಲಿಕ್ಕೆ ಹೇಗೆ ಸಾಧ್ಯ? ವಿಶ್ವಾಸ ಬೇಕು. ನಾವೆಲ್ಲಿ ನನಗೆ ಯಾವ ರೀತಿ ಹೋಗಿ ಹೇಳಿದ್ರೆ ನನಗೆ ಗೊತ್ತಿಲ್ಲ, ಮಾಹಿತಿ ನೀವು ಹೇಳುವಂಥದ್ದು. ಇಲ್ಲಿ ನಾವು ತಡ ಮಾಡಿದ್ದೇವೆ. ಮೊನ್ನೆ ಬೆಳಿಗ್ಗೆ ಡಿಕ್ಲೇರ್ ಮಾಡಿ ಆದೇಶ ಬಂತು. ಮೊನ್ನೆ ನಾನು ಮೊನ್ನೆ ಬೆಂಗಳೂರು ಕಚೇರಿಯಲ್ಲಿದ್ದೆ, ಯಾರು ಕೂಡ ಭೇಟಿ ಆಗಿರಲಿಲ್ಲ. ನಿನ್ನೆ ಬೆಳಿಗ್ಗೆ ಬಂದು 11 ಗಂಟೆಗೆ ಬಂದು ಅಪ್ಲಿಕೇಶನ್ ಅರ್ಜಿ ಕೊಟ್ಟಿದ್ದಾರೆ. 11 ಗಂಟೆಗೆ ಟೈಮ್ ಬೇಕಂತ ಹೇಳಿ ನಾವು ಕೂಡ ನೋಡಿ, ಒಂದು ಈ ವಿಚಾರ ಬಂದಾಗ ನಾವು ಕೂಡ ಅಭಿಪ್ರಾಯ ನಮ್ಮ ನಿಯಮಾವಳಿ ಪ್ರಕಾರ ನಾವು ತಗೊಳ್ಬೇಕು. ಇದೊಂದು ಟೆಕ್ನಿಕಲ್ ವಿಚಾರಗಳು. ಬೆಳಿಗ್ಗೆ ಕೊಟ್ಟು ಸಂಜೆ ಏನಾದರೂ ಅದು ಹೋಗಿ ಹೇಳಿದರೆ ಅದು ಹೇಗೆ ಡಿಲೇ ಆಗ್ತದೆ? ಅಲ್ಲ, ನಾನು ಕೊಡಬೇಕಲ್ಲ. ಅವ್ರಿಗೆ ನಮಗೆ ನೋಡಿ, ಯಾರೇ ಗೆದ್ದರೂ ಶಾಸಕರು ಕೇಳುವಂಥದ್ದು. ನಮಗೆ ಒಂದು ಟೈಮ್ ಕೊಡಿ ಅಂತ ಕೇಳಿದ್ದಾರೆ, ಅದು ನಮ್ಮ ಟೈಮ್ ನಾವು ಖಂಡಿತ ಸಂವಿಧಾನ ಮತ್ತು ನಮ್ಮ ಸಂವಿಧಾನ ಮತ್ತು ಕಾನೂನು ಅಡಿಯಲ್ಲಿ ನಾವು ಕೊಡಲೇಬೇಕು. ಕೊಡದಿರ್ಲಿಕ್ಕೆ ಆಗ್ತದಾ? ಕೊಡಲೇಬೇಕಲ್ಲ. ಸೊ ಸಂವಿಧಾನ ಮತ್ತು ನಿಯಮ ಅಡಿಯಲ್ಲಿ ಏನು ಕೊಡಬೇಕಾ ಅದೆಲ್ಲ ಕೊಡ್ತೇವೆ. ಆತುರತೆ ಮತ್ತು ಸಂಶಯ ಅದು ಯಾವಾಗ ಡೆಲಿಬ್ರೇಟ್ ಆದ್ರಲ್ಲ. ಹೌ ಕ್ಯಾನ್ ಯು ಅಸ್ಯೂಮ್? ಈ ಬೆಳಿಗ್ಗೆ ಕೊಟ್ಟು ನಾನೊಂದು 2 ದಿವಸ ಆದರೂ ಕೂಡ ಕೊಡದಿದ್ದರೆ ಅಥವಾ ಡೇಟೇ ಕೊಡದಿದ್ದರೆ ಕರೆಕ್ಟಪ್ಪ, ಇದನ್ನೆಲ್ಲ ಹೇಳ್ಬೋದು. ಸಿಎಂ ಅವರು ಒಂದು ಆರೋಪ ಮಾಡ್ತಾ ಇರುವಂಥದ್ದು, ಅಲ್ಲಿ ವೋಟ್ ಚೋರಿಗೆ ಡಕಾಯಿತಿ ಆಗಿದೆ ಅಂತ, ಮತ್ತೆ ಕಾನೂನಾತ್ಮಕ ಹೋರಾಟ ಮಾಡ್ತೇವೆ ಅಂತ ಹೇಳಿದರು. ಒಂದು ವೇಳೆ ಅದಕ್ಕೋಸ್ಕರ ಕಾಯ್ತಾ ಇದ್ದೇವೆ ನೋಡಿ, ಅದು ನನಗೆ ಸಂಬಂಧಪಟ್ಟಂಥ ವಿಚಾರ ಅಲ್ಲ. ಅದು ಸರ್ಕಾರ ಇದೆ, ಪ್ರತಿಪಕ್ಷ ಇದೆ, ಗೆದ್ದಂಥ ಅಭ್ಯರ್ಥಿ ಇದ್ದಾರೆ, ಸೋತಂಥ ಅಭ್ಯರ್ಥಿಯಲ್ಲಿ ಕೋರ್ಟ್ ಇದೆ. ಅದು ಅವ್ರಿಗೆ ಬಿಟ್ಟಂಥ ವಿಚಾರ. ನನಗೆ ಸಂವಿಧಾನ ಮತ್ತು ವ್ಯವಸ್ಥೆಯಲ್ಲಿ ನಿಯಮಕ್ಕೆ ಅನುಗುಣವಾಗಿ ನಾನು ನನ್ನ ಜವಾಬ್ದಾರಿನ ನಿರ್ವಹಿಸಬೇಕು. ಅದರಲ್ಲಿ ಆತುರತೆ ಮತ್ತು ಸಂಶಯ, ವಿಶ್ವಾಸ ಇಲ್ಲದ ರೀತಿಯ ಸಂಶಯ ಇದೆಲ್ಲವೂ ಕೂಡ ಒಂದು ಸಂಸದೀಯ ಮತ್ತು ವ್ಯವಸ್ಥೆಗೆ ಸರಿಯಲ್ಲ. ಜನರಿಗೆ ಅದರೊಂದು ಸಂವಿಧಾನ ಪೀಠದ ಒಂದು ಸಂಶಯ ಒಂದು ಚರ್ಚೆ ಮಾಡೋ ರೀತಿಯಲ್ಲಿ ಅವಕಾಶ ಮಾಡಿ ಕೊಡಬಾರ್ದು. ಅದಕ್ಕೆ ನನಗೂ ಕೂಡ ಇಷ್ಟ ಇಲ್ಲ. ನಾನು ಕೂಡ ಆದಷ್ಟು ಬೇಗ ಅವ್ರಿಗೆ ಏನು ಅವರ ಪ್ರತಿನಿಧಿ ಅದ ಅದನ್ನು ಕೂಡ ಮಾಡಿ ಕೊಡ್ತೇನೆ. ಹೌದು, ನಾನು ಮಾಹಿತಿ ಕೊಡ್ತೇನೆ ಅವರಿಗೆ. ಯಾವುದು? ಇಲ್ಲ, ಗವರ್ನರ್ ಫೋನಲ್ಲಿ ಮಾತಾಡಿದರು, ಅವ್ರ ವಿಷಯ ಹೇಳಿದ್ದೇನೆ. ಮತ್ತು ಅವರಿಗೆ ನೋಡಿ, ಗವರ್ನರ್ ವಿಚಾರದಲ್ಲಿ ಅವ್ರದ್ದೇನು ತಪ್ಪಿಲ್ಲ. ಯಾಕೆಂದರೆ ಗವರ್ನರ್ಗೆ ಅವರೇನು ಹೋಗಿ ಹೇಳ್ತಾರೆ, ಅದು ಅನುಗುಣವಾಗಿ ಅವರು ಕೇಳ್ತಾರೆ ಅಷ್ಟೇ. ಹೇಳಿದ್ದೇನೆ ಇದರಲ್ಲಿ. ಇಟ್ ಈಸ್ ಅನ್ ಡಿಸ್ಕಷನ್ ಬಿಟ್ವೀನ್ ಇಟ್ಸ್ ಅ ಗುಡ್ ಡಿಸ್ಕಷನ್ ಅಷ್ಟೇ. ಬೇರೆ ಒಬ್ಬರಿಗೊಬ್ಬರು ಅದು ಡಿಸ್ಕಷನ್ ಮಾಡುವಂಥ ವಿಚಾರ. ಸೊ ಅವರ ಆದಷ್ಟು ಬೇಗನೆ ಅದನ್ನು ನಾನು ಕೊಡ್ತೇನೆ. ಬೆಂಗಳೂರು ಮುಟ್ಟಿದ ತಕ್ಷಣದಲ್ಲಿ ಯಾವುದೇ ರೀತಿಯ ಡಿಲೇ ಆಗಲಿಲ್ಲ. ಡಿಲೇ ಮಾಡೋ ಉದ್ದೇಶ ಕೂಡ ಇಲ್ಲ. ಸಂವಿಧಾನಕ್ಕೆ ಮತ್ತು ನಿಯಮಕ್ಕೆ ಅನುಗುಣವಾಗಿ ನನ್ನ ಕೆಲಸ ನಿರ್ವಹಿಸ್ತೇನೆ. ಅದು ಯಾವುದೇ ಒಂದು ಸಂವಿಧಾನ ಪೀಠದ ಬಗ್ಗೆ ಸಂಶಯ ಬರುವ ಜನರಿಗೆ, ಸಮಾಜಕ್ಕೆ ಸಂಶಯ ಬರೋ ರೀತಿಯಲ್ಲಿ ಅದನ್ನು ಚರ್ಚಿಸುವುದು ಅಥವಾ ಅದರ ಬಗ್ಗೆ ಹೇಳಿಕೆ ಕೊಡೋದು ಅದು ವ್ಯವಸ್ಥೆಗೆ ಮತ್ತು ಸಂಸದೀಯ ಒಂದು ವ್ಯವಸ್ಥೆಗೆ ಒಂದು ಬಲಿಷ್ಠಗೊಳಿಸಲಿಕ್ಕೆ ಸರಿಯಾಗುವುದಿಲ್ಲ. ಹಾಗೆ ಬಂದರೆ ಅದನ್ನ ಅವ್ರು ಕನ್ವೆ ಮಾಡಿದ್ರೆ ಮತ್ತೆ ಹೇಗೆ ನಿಮ್ಮ ಟ್ರಸ್ಟ್ ಸಿಗಬೇಕು ಅಂತಂದ್ರೆ ಅವರು ಅಪ್ಲಿಕೇಶನ್
ನೀವು ಅದನ್ನು ನೀವು ಸುಮ್ಮನೆ ಇದ್ದರೆ ಡಸ್ ಇಟ್ ನಾಟ್ ಗಿವ್ ವ್ಯತಿರಿಕ್ತವಾಗಿ ಇದು ಮಾಡೋಕ್ಕೆ? ಅದೇ ನಾನು ಹೇಳಿದಲ್ಲ, ಬೆಳಿಗ್ಗೆ ಅರ್ಜಿ ಕೊಟ್ಟು ಒಂದು 24 ಗಂಟೆ ದಿವಸ ಒಂದು ಟೈಮ್ ಕೊಡಬೇಕಲ್ಲ. ಫಾರ್ ಎಕ್ಸಾಂಪಲ್ ಈಗ ನಾನು ಒತ್ತು ಕೊಟ್ಟೆ ಇದರಲ್ಲಿ, ನಾಳೆ ಇವರು ಫಸ್ಟಿಗೆ ಅವರು ಗೆದ್ದಿದ್ರು, ಅವ್ರಿಗೆ ಒತ್ತು ಕೊಟ್ಟರು, ಇವರಿಗೆ ಕೋರ್ಟಿಗೆ ಹೋದರು, ಇವರಿಂದ ಘೋಷಣೆ ಆಯಿತು, ಇವರಿಗೆ ಒತ್ತು ಕೊಟ್ಟರು. ನಾಳೆ ಅವ್ರು ಇನ್ನೊಮ್ಮೆ ಹೋದರೆ ಆಗ ಏನು ಆಟೋಮೆಟಿಕ್ ಅದು ಆಟೋಮೆಟಿಕ್ ಕ್ಯಾನ್ಸಲ್ ಆಗ್ತದ ಅಥವಾ ಇಲ್ಲಿ ಅಬ್ಬಿಬ್ಬರು ಆಗ್ತದ ಅಥವಾ ನಾಳೆ ನನ್ನ ತೆಗೆದು ಯಾಕೆ ಅರ್ಜೆಂಟ್ ಮಾಡಿ ಕೊಟ್ಟಿದ್ದಾರೆ ಅಂತೇಳಿ ಇದೆಲ್ಲ ಕೂಡ ಒಂದಕ್ಕೊಂದು ಬರೆಸೋ ಅದನ್ನು ಕೇಳಬೇಕು, ನಿಯಮಗಳನ್ನು ಕೇಳಬೇಕು, ಚರ್ಚೆ ಮಾಡಬೇಕು, ಅದನ್ನು ಬಗೆಹರಿಸಬೇಕು. ಆ ಮ್ಯಾಟ್ ಅದೇನಿದೆ ಬದ್ಧ ಎಲೆಕ್ಷನ್ ಕಮಿಟಿಗೆ ಅದಂತ ಕೊಡಲೇಬೇಕಲ್ಲ. ಅವ್ರು ಕೊಟ್ಟ ನಂತರ ಕೊಡಲೇಬೇಕು. ಈಗ 2.5 ವರ್ಷ ಇವರಿದ್ರಲ್ಲ, ಈಗ ಅವರಿಗೆ ಅನುದಾನ ಅವರದ್ದು ಗೌರವಧನ ಎಲ್ಲ ಹೋಗಿದೆಲ್ಲ, ಅದು ಹೇಗೆ ಹಾಗೆ ಇರ್ತದೆ ಅಂತ ಅಲ್ಲ. ಅದು ನೋಡಿ, ಅದು ಯಾರೇ ನೆಕ್ಸ್ಟ್ MLA ಆಗಿ ಬರ್ತಾರೆ ಅದು ಅವ್ರ ರೈಟ್. ಅದು ಇಂಡಿವಿಜುವಲ್ ಹೆಸರಿಗೆ ಕೊಡೋದಲ್ಲ, ಅದು ಕ್ಷೇತ್ರದ MLA ಅಂತ ಕೊಡೋದು, ಇದರಲ್ಲಿ ಜನಪ್ರತಿನಿಧಿಗೆ ಅಂತ ಹೇಳಿಕೊಂಡು. ಈಗ ಕನ್ಸಿಡರ್ ಅಂತೆಲ್ಲ ನಾನು ಹೇಳುವಂಥದ್ದು ಅಲಾಂಗ್ ನಾಟ್ ಒನ್ ವೈ ಈ ಮಿಸ್ಟೇಕ್ ಆಗ್ತದೆ, ಯಾರು ತಪ್ಪು ಮಾಡಿದ್ದಾರೆ ಯಾಕೆ ಇವರು ಆ್ಯಕ್ಷನ್ ತಗೊಳ್ಳೋದಿಲ್ಲ ಎಲೆಕ್ಷನ್ ಕಮಿಷನ್? ಐ ಆಮ್ ನಾಟ್ ರೆಕಮೆಂಡಿಂಗ್, ಐ ಆಮ್ ಡಿಸ್ಕಸಿಂಗ್. ಇವರು ತಪ್ಪು ಮಾಡೋದು ಇಲ್ಲಿ ಸಮಸ್ಯೆ ನಮ್ಗೆ. ಈಗ ತಪ್ಪ ಸರಿಯಾ ಇದನ್ನು ಅಲ್ವಾ, ಈ ರೀತಿ ಬರೋದಾದರೆ ಇದಕ್ಕೆ ಅಲ್ಲಿ ಏನಪ್ಪ ಯಾರು ಅವತ್ತು ವಾಟ್ ವಾಸ್ ದ ಇಶ್ಯೂ ಅಟ್ ದಟ್ ಟೈಮ್, ವೈ ಇಟ್ ಹ್ಯಾಸ್ ರಿಯಲಿ ಹ್ಯಾಪನ್ ಆರ್ ನೋ, ಅಥವಾ ಇವರು ಹೇಳಿದಾಗೆ ಮತ್ತೇನದಾಗಿದೆಯಾ? ಸೊ ಯಾರಲ್ಲಿ ಮಿಸ್ಟೇಕ್ ಮಾಡಿದ್ದಾರಾ ಅಥವಾ ಆಗ ಮಿಸ್ಟೇಕ್ ಮಾಡಿದ್ದಾರಾ, ಒಂದು ಸೈಡ್ ಹೇಳ್ತಾರೆ ಆವಾಗ ಮಿಸ್ಟೇಕ್ ಮಾಡಿದಾರೆ ಅಂತೇಳಿ, ಇನ್ನೊಂದು ಸೈಡ್ ಹೇಳ್ತಾರೆ ಈಗ ಮಿಸ್ಟೇಕ್ ಮಾಡಿದಂತೇಳಿ. ಯಾರು ಒಬ್ಬರು ತಪ್ಪಿಸಲು ಇರಬೇಕಲ್ಲ. ದ್ಯಾಟ್ಸ್ ಎ ಫೌಂಡ್ ಔಟ್ ಆ್ಯಂಡ್ ದೇ ಶುಡ್ ಬಿ ಕರೆಕ್ಟ್ ಟ್ಯಾಕಲ್. ಸೊ ದಿಸ್ ಡಸಂಟ್ ರಿಪೀಟ್ ಎನಿವೇರ್ ಎಲ್ಸ್ ಇನ್ ಫ್ಯೂಚರ್. ಒಂದು ಮುಂಚೆ ಒಂದು 2 ಲಕ್ಷ ಎಲ್ಲ ಕೌಂಟಿಂಗ್ ಮಾಡುವಾಗ ನಮಗೆ ಹೇಳ್ಬೋದು, ಇದು 500-600 ಕೌಂಟಿಂಗ್ ಮಾಡುವಾಗ ಇಷ್ಟು ಮಿಸ್ಟೇಕ್ ಆಗ್ತಂತ ಅವರು ತರೋದಾದರೆ ಇದಕ್ಕೊಂದು ಸಚ್ ಮಿಸ್ಟೇಕ್ಸ್ ಅಥವಾ ಬೋತ್ ಇಟ್ ಈಸ್ ದೇರ್. ಒಂದು ಸೈಡ್ ಹೇಳ್ತಾರೆ ಮುಂಚಿನ ಕೌಂಟಿಂಗ್ ಕರೆಕ್ಟ್ ಇದೆ ಅಂತೇಳಿ, ಇನ್ನೊಂದು ಸೈಡ್ ಹೇಳ್ತಾರೆ ಮುಂಚೆದು ಇಲ್ಲ ಈಗ ಕರೆಕ್ಟ್. ಇವರು ಹೇಳ್ತಾರೆ ಮುಂಚೆದು ಸರಿ ಉಂಟು ಈಗ ಟ್ಯಾಂಪರಿಂಗ್ ಆಗಿದೆ ಅಂತೇಳಿ. ಅದು ಎಲ್ಲಿ ಅದು ಒಂದು ಕರೆಕ್ಟ್ ಫೈಂಡ್ ಔಟ್ ಮಾಡಿ ಕರೆಕ್ಟ್ ಆದವ್ರಿಗೆ ಒಂದು ಕೊಡಬೇಕು. ಎಸ್, ಅವ್ರು ಮಾಡಬೇಕಲ್ಲ. ವೈ ಸಚ್ ಥಿಂಗ್ ಹ್ಯಾಪನ್, ಹೂ ವಾಸ್ ದೇರ್, ಯಾಕೆ, ಆಗ ನೆಕ್ಸ್ಟ್ ಟೈಮ್ ದಿಸ್ ಆಲ್ ಇಟ್ ಕ್ಯಾನ್ ಬಿ ಇದಾಗ್ತದಲ್ಲ. ನಮ್ಮ ಕಾರ್ಯಕ್ರಮಗಳನ್ನು ನೀವು ನೋಡ್ತಾ ಇದ್ರೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದ ಬೆಲ್ ಐಕಾನ್ ಒತ್ತಿ ನಮ್ಮನ್ನ ಬೆಂಬಲಿಸಿ. ಹಾಗೆ ನಮ್ಮ ಕಾರ್ಯಕ್ರಮಗಳನ್ನ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಅದನ್ನ ಬೇರೆಯವರಿಗೂ ವಾಟ್ಸ್ಆಪ್ ಮೂಲಕ ಶೇರ್ ಮಾಡಿ. ನೀವು ಹೀಗೆ ಮಾಡಿದಾಗ ನಮ್ಮ ಚಾನೆಲ್ ಇನ್ನಷ್ಟು ಮತ್ತಷ್ಟು ಜನರಿಗೆ ತಲುಪಲು ನೀವು ನಮ್ಮೊಂದಿಗೆ ಸಹಕರಿಸಿದ ಹಾಗಾಗುತ್ತೆ. ಇದು ನೀವು ಯಾವುದೇ ಖರ್ಚಿಲ್ಲದೆ ಕೆಲವೇ ಸೆಕೆಂಡುಗಳಲ್ಲಿ ನೀಡಬಹುದಾದ ಸಹಕಾರ. ಧನ್ಯವಾದಗಳು.